ಕಮ್ಯುನಿಟಿ. ಅಂದರೆ ನೀವು ಎಲ್ಲಿಂದ ತಗೊಂಡು ಬರ್ತೀರಾ ಇವೆಲ್ಲ? ಇದೇ ಇದು ಕಾಡಿಗೆ ಹೋಗಿ ತಗೊಂಡು ಕಾಡಿಂದ ನಮ್ಮ ಗಿಡ ಮುಲ್ಕೆ ತಗೊಬರೋದು. ಈ ಥರ ಕಾಯಿಸೋದು ನಾವು ಸರ್. ಯಾವ ಥರ? ಈ ಥರ ಕಾಯಿಸೋದು ಅಂದರೆ ಇದರಲ್ಲಿ ಕಾಯಿಸ್ತೀರಾ? ನಾವೇ ಕಾಯಿಸೋದು. ಇದು ಕಂಪ್ನಿ ಫ್ಯಾಕ್ಟ್ರಿದಲ್ಲ ಸರ್. ನಾವೇ ಸ್ವಂತವಾಗಿ ತಯಾರು ಮಾಡೋ ಎಣ್ಣೆ. ಇಲ್ಲೇ ಮಾಡಿದ್ದೀರಾ? ಇಲ್ಲೇ ಮಾಡೋದು. ಅರ್ಧ ಹಸಿದು ಇರ್ತದೆ, ಅರ್ಧ ಒಣಗಿರೋದು ಇರ್ತದೆ. ಅದನ್ನೆಲ್ಲ ಹಾಕ್ಬಿಟ್ಟು ಒಂದು 2 ದಿವಸ ಬಿಟ್ಬಿಡ್ತೀವಿ ನಾವು. ಸ್ವಲ್ಪ ಇದು ತೊಳೆಯೋಕ್ಕೆ ಒಂದು ದಿವಸ ಫುಲ್ ಕಾಯಿಸ್ತೀವಿ. ಅರ್ಧ ದಿನ ತಣ್ಣಗೆ ಹಾಕಿ ಬಿಡೋದು ಸರ್. ಆಮೇಲೆ ನಾವು ತುಂಬೋದು. ಈ ಥರ ತುಂಬೋದು. ಹೌದಾ? ಇದರಿಂದ ಯಾವುದು ಬೆನಿಫಿಟ್ ಅಂದ್ರೆ ಉದ್ರಂತ ಕೂದಲು ಸ್ಟಾಪ್ ಆಗುತ್ತೆ, ಕಡ್ತಾ ಹೋಗುತ್ತೆ, ಹುಡಿ ಹೋಗುತ್ತೆ, ಮತ್ತೆ ಉದ್ದವಾಗೋದು, ಬೆಳೆಯೋದು ಅದೆಲ್ಲ ಕಾಣುತ್ತೆ. ಎಷ್ಟು ದಿವಸಲ್ಲೇ ಇದಾಗುತ್ತೆ ಸರ್? ಎಷ್ಟು ದಿವಸಲ್ಲಿ ಅಂದ್ರೆ ಇದು ಎಫೆಕ್ಟಿವ್ ಏನ್ ಕಾಣುತ್ತೆ ನಿಮ್ಗೆ? ಉದ್ರಂತ ಕೂದಲು ಸ್ಟಾಪ್ ಆಗುತ್ತೆ, ಕಡ್ತಾ ಹೋಗುತ್ತೆ, ಹುಡಿ ಹೋಗುತ್ತೆ, ಅದೆಲ್ಲ ಹೋಗುತ್ತೆ 10 ದಿವಸ ನನಗೆ. ಮತ್ತೆ ಒಂದೊಂದು ತಿಂಗಳಲ್ಲಿ ಬೆಳವಣಿಗೆ ನಿಮ್ಗೆ ಕಾಣುದು, ಬರೋದು, ಉದ್ದವಾಗೋದು ಒಂದೊಂದು ತಿಂಗಳಲ್ಲಿ. ಅಂದ್ರೆ ರಿಸಲ್ಟ್ 1 ತಿಂಗಳಲ್ಲೇ ಬರುತ್ತೆ? 1 ತಿಂಗಳಲ್ಲಿ ನಿಮ್ಗೆ ಬರೋದು. ಓಕೆ ಓಕೆ. ವಾರಕ್ಕೆ 3 ಸತಿ ಹತ್ಕೊಳ್ಳೋದು. ವಾರಕ್ಕೆ 3 ಸಲ ಮಾತ್ರ ಅಪ್ಲೈ ಮಾಡಬೇಕು. ಅಂದ್ರೆ ಈ ತರ ಖಾಲಿ ಆಗ್ಬಿಟ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫುಲ್ ಬೋಲ್ ಮಾಡಿಬಿಡ್ಬೇಕು. ಅಂದ್ರೆ ಶೇವ್ ಮಾಡ್ಬೇಕಾ? ಶೇವ್ ಮಾಡ್ಬಿಟ್ಟು ಫುಲ್ ಬೋಲ್ ಮಾಡಿ ತೆಗೆದು ಬಿಡ್ಬೇಕು. ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಕೋಬೇಕು. ಅಂದ್ರೆ ಆಮೇಲೆ ಎಣ್ಣೆ ಹಚ್ಕೊಳ್ಳೋದು. ವಾರಕ್ಕೆ 3 ಸತಿ. ವಾರಕ್ಕೆ ಕಟ್ ಮಾಡಿ ಹಚ್ಕೋಬೇಕು. ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಕೋಬೇಕು. ಅಂದ್ರೆ ತಲೆ ಎಲ್ಲ ಬೋಳಿಸ್ಬಿಡ್ಬೇಕಾ? ಅಂದ್ರೆ ಫುಲ್ ಹೋದ್ರೆ ಪ್ರಾಬ್ಲಮ್ ಹಿಡಿದ್ಬಿಟ್ಟಿದೆ. ಅದಕ್ಕೆ ಏನಂದ್ರೆ ಅದಕ್ಕೆ ಒಂಥರ ಇರ್ತದೆ. ಬರೀ ಉದರಂತ ಕೂದಲಿಗೆ ಏನ್ ಮಾಡೋದಂದ್ರೆ ಬರೀ ಬುಡಕ್ಕೆ ಹಚ್ಕೊಳ್ಳೋದು ಅಷ್ಟೇ. ಬುಡಕ್ಕೆ ಹಚ್ಕೊಳ್ಳಿ. ಒಂದು 4 ಗಂಟೆ ಟೈಮು ತೊಳಿಬಹುದು. 2 ದಿವಸ ಬಿಟ್ಟು ತೊಳಿಬಹುದು. ತೊಳಿದಂದ್ರೂ ನಡೀತದೆ. ಸಪ್ರೇಟ್ ಶಾಂಪೂ ಏನಾದ್ರು ಯೂಸ್ ಮಾಡ್ಬೇಕಾ? ಅಲ್ಲಿ ಯಾವ್ದು ನಿಮ್ದು ಶಾಂಪೂ ಯೂಸ್ ಮಾಡ್ತಾರೆ ಅದೇ ಒಂದೇ ಯೂಸ್ ಮಾಡಿ ಸಾಕು. ರೆಗ್ಯುಲರ್ ಶಾಂಪೂ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದೇ ಯೂಸ್ ಮಾಡಿ ಸಾಕು. ಇದು ಹರ್ಬಲ್ ಆಯಿಲ್ ಅಂದ್ರೆ ನಿಮ್ದೇನಾ? ಎಲ್ಲ ಸರ್ ನಮ್ದೇ. ಕಮ್ಯುನಿಟಿ. ಇದು ಕಮ್ಯುನಿಟಿ. ಹರ್ಬಲ್, ಆದಿ, ನೀಲಾಂಬರಿ, ಅದೆಲ್ಲ ಒಂದೇ. ಬರೀ ಹೆಸರು ಆತರ ಚೇಂಜ್ ಮಾಡಿರೋದಕ್ಕೆ ಅಷ್ಟೇ. ಎಷ್ಟು ರೇಟ್ ಏನಿದೆ ನೋಡಿ ಸರ್? ನಾವು ಕಳ್ಸೋದು ನಾವು 1500. ನಾವು ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಮಾಡೋದು 1500. ಇಲ್ಲಿ ಬರೋರಿಗೆ ಏನಂದ್ರೆ ಸರ್ 300 ರೂಪಾಯಿ ಡಿಸ್ಕೌಂಟ್ ಮಾಡಿಬಿಟ್ಟು 1200. ಅಂದ್ರೆ ಇದು 1 ಬಾಟಲ್ 3 ತಿಂಗಳು ನಡೆಯುತ್ತೆ. 3 ತಿಂಗಳು ನಡೆಯುತ್ತೆ. 2 ಬಾಟಲ್ ಅಂದ್ರೆ ಹೆಣ್ಮಕ್ಳಿಗೆ ರೆಗ್ಯುಲರ್ ಅದು ಬೇಕೇ ಬೇಕು ಊಟ ಮಾಡಕ್ಕೆ. 6 ತಿಂಗಳು ಹಚ್ಕೊಳ್ಳೇಬೇಕು ಹೆಣ್ಮಕ್ಳು. ಹುಡುಗರು ಇದು ಯಾವುದು? ಇದು ಅಂದ್ರೆ ಸರ್ ಕೈ ನೋವು, ಸೊಂಟ ನೋವು, ಹಳೆ ನೋವು ಇರೋದಲ್ಲ, ನಾವು ಮಾತ್ರೆಯಲ್ಲಿ ಹೋಗಲ್ಲ. ಮಾತ್ರೆ ನುಂಗಿ ಹೋಗಲ್ಲ ಅದು. ಅದನ್ನ ವಾಸೆ ಮಾಡ್ತೇವೆ ಸರ್. ಬರೀ ಮಸಾಜ್ ಮಾಡ್ಕೋಬೇಕು. ಅಂದ್ರೆ ಮಸಾಜ್ ಮಾಡ್ಕೋಬೇಕು. ರಾತ್ರಿಗೆ ಮಸಾಜ್ ಮಾಡ್ಕೊಬಿಡೋದು. ಬೆಳಿಗ್ಗೆ ಹೊತ್ತು ನೀವು ಮನಗ್ಬಿಟ್ಟು ಬೆಳಿಗ್ಗೆ ಹೊತ್ತು ಒಂದು ಬಕೆಟ್ ಬಿಸಿ ನೀರು, ಅದರಲ್ಲಿ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಬಿಟ್ಟು ತೊಳೆಯೋದು. ಬಿಸಿ ಅಂದ್ರೆ ನೀವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಅದರಲ್ಲಿ ಹಾಕ್ತೀರಾ? ಇದೆಲ್ಲ ಹಾಕೋದು, ಇದೆಲ್ಲ ಹಾಕಿ ಕಾಸ್ತೀರಾ? ಇದು ಕಡಿಮೆ ಇರೋದು ಸರ್. ನಾವು ಹಾಕೋದು ಜಾಸ್ತಿ. ಅದನ್ನ ಹುಡಿ ಮಾಡಿಬಿಟ್ಟು ಇದು ಕಡಿಮೆ ಇರೋದು. ಬರೀ ಇದು ನಾವು ಒಂದು ಅಂಗಡಿಗೆ ಮಡಗಿದೀವಿ. ಐಟಮ್ ಇದು ಕಡಿಮೆ. ನಾವು ಹುಡಿ ಮಾಡ್ತೀವಲ್ಲ ಅದರಲ್ಲಿ ಜಾಸ್ತಿ ಐಟಮ್ ಇರ್ತದೆ. ಹುಡಿಯಲ್ಲಿ ಮಾಡ್ತೀರಾ? ಹುಡಿಯಲ್ಲಿ ಅಂದ್ರೆ ಒಂದು ಇದೆ ಕ್ಯಾನ ದರ್ಗಾ ಅಂತ ಇದೆ. ಅಲ್ಲಿ ಒಂದು ಮಿಷಿನ್ ಇದೆ. ಅಲ್ಲೇ ನಾವು ಹುಡಿ ಮಾಡೋದು. ಅವರೆಲ್ಲ ಬರ್ತಾರಲ್ಲ ಯೂಟ್ಯೂಬರ್ಸ್ ಎಲ್ಲ ಇಲ್ಲೇ ಬಂದು ಅವ್ರು ತಗೊಂಡು ಹೋಗ್ತಾರೆ ಸರ್. ವಿಡಿಯೋ ಮಾಡಿಬಿಟ್ಟು ಹೋಗ್ತಾರೆ. ಹಂಗೆ. ಇದು ಸರ್ ಯಾವುದು? ಇದು ನಿಮಗೆ ತಲೆನೋವು, ಟೆನ್ಷನ್, ಕಣ್ಣು ಹುರಿ ಈ ತರ ಇರ್ತದಲ್ಲ, 2 ನಿಮಿಷದಲ್ಲಿ ಗುಣ ಆಗಬೇಕು. 2 ನಿಮಿಷದಲ್ಲಿ? 2 ನಿಮಿಷದಲ್ಲಿ. ಅಂದ್ರೆ ತಲೆಗೆ ಹಚ್ಕೋಬೇಕಾ ಏನು? ತಲೆಗೆ ಸ್ವಲ್ಪ ಹಚ್ಕೊಳ್ಳೋದು ಇಲ್ಲಿ, ಮತ್ತೆ ಸ್ವಲ್ಪ ಮುಸ್ಕೊಳ್ಳೋದು ಅಷ್ಟೇ. ಅಂದ್ರೆ ಫುಲ್ ಎಫೆಕ್ಟ್. ನೋಡಿ ಇದು ಯಾವ್ದಾವ್ದು ಅಂತ ನೋಡಿ. ಇದು ನಿಮ್ಗೆ ಕಾಣುತ್ತೆ ಏನಂತ? ಇದು ಇಲ್ಲಿ ಹಿಂಗ್ ಮಾಡಿ, ಬೆರಳು ಹಿಂಗ್ ಮಾಡಿ, ಮೂಸಿ. ಸ್ಟ್ರಾಂಗ್ ಮಿಸ್. ಕುತ್ಕೊಂಡಿದೆ. ಇದು ಏನೋ ಎಣ್ಣೆ ಬರ್ತದೆ ಅಲ್ವಾ? ಬಂದಿದೆ. ಅಂದ್ರೆ ಸ್ವಲ್ಪ ವಾಸನೆ ಬರ್ತಾ ಇದೆ, ಒಂಥರ ಮೂಗಲ್ಲಿ ಸೇರ್ತಾ ಇದೆ. ಆ ಥರ ಅಲ್ಲ, ನೀವು ಚೆನ್ನಾಗಿ ಮೂಸಿಲ್ಲ. ಕೊಡಿ ಮಾಡಿಬಿಟ್ಟು ಚೆನ್ನಾಗಿ ಮೂಸ್ಬಿಟ್ಟು ಸ್ವಲ್ಪ ಇಲ್ಲಿ ಹಚ್ಕೊಳ್ಳಿ.